ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. IPL ಪಂದ್ಯಾವಳಿಗಳಿಗೆ ಶಾಸಕರಿಗೆ ಉಚಿತ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಾಜಿನಗರದ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಮತ್ತೆ ಶಾಸಕರ ವಿರುದ್ಧ ಮಾತನಾಡಿದರು. ಶಾಸಕರಿಗೆ IPL ಫ್ರೀ ಟಿಕೆಟ್ ವಿಚಾರ, ಶಾಸಕರಿಗೆ ಉಚಿತ ಟಿಕೆಟ್ ವಿತರಣೆಗೆ ಸುರೇಶ್ ಕುಮಾರ್ ಮತ್ತೆ ವಿರೋಧಿಸಿದ್ದಾರೆ. ನಾವು ಶಾಸಕರು ಅಂತ ವಿಶೇಷ ಆದ್ಯತೆ ಕೊಡೋದು ಸರಿಯಲ್ಲ, ಜನರ ದೃಷ್ಟಿಯಿಂದಲೂ ಇದು ಸರಿಯಲ್ಲ ಅಂತ ಮತ್ತೊಮ್ಮೆ ಸುರೇಶ್ ಕುಮಾರ್ ಅವರು ಹೇಳಿರೋದು. ಅವರು ಈಗಾಗಲೇ ಸ್ಪೀಕರ್ಗೆ ಪತ್ರ ಬರೆದು ನನಗೆ ಟಿಕೆಟ್ ಬೇಡ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನನಗೆ ಅವ್ರು ಯಾರು ಟಿಕೆಟ್ ತೊಗೊಂಡಿದ್ದಾರೆ ಅದ್ರ ಬಗ್ಗೆ ನಂದೇನು ಕೂಡ ಅಭಿಪ್ರಾಯ ಇಲ್ಲ. ಅದು 26ನೇ ತಾರೀಕು ಮಾರ್ಚ್ ಕೊನೆ ದಿವಸ ಇದ್ದಕ್ಕಿದ್ದಂಗೆ ನಡೀತಾ ಇದ್ದ ಚರ್ಚೆ ಜಕ್ಕೂರಿನ ಏರ್ಪೋರ್ಟಿಂದ ಶುರುವಾಗಿ KCSA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಬಂದು IPL ಬಂದು ಟಿಕೆಟ್ ಕನ್ವರ್ಟ್ ಆಯ್ತಲ್ಲ, ನಾನು ಒಂದು ನಿಮಿಷ ದಿಗ್ಭ್ರಮೆ. ಅಲ್ಲಿವರೆಗೂ ಚೆನ್ನಾಗಿತ್ತು ಡಿಬೇಟು. ಮತ್ತು ಅದನ್ನು ಆಯಿತು, ನಮ್ಮ ಕಾಶ್ಯಪ್ನವ್ರು ಹೇಳೋದು ನಾವೇನು ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೋಬೇಕಂತ ತುಂಬ ಚರ್ಚೆ ಆಯಿತು. ಅದಾದಮೇಲೆ ಮಾರನೇ ದಿವಸ ನಾನು ಪತ್ರ ಬರೆದೆ, ಯಾವುದೇ ರೀತಿ ನನಗೆ ಟಿಕೆಟ್ ಬೇಡ, ಮತ್ತು ಈ VIP ಕಲ್ಚರ್ ಭಾಳ ಇದು ಒಳ್ಳೇದಲ್ಲ. ಇದು ನಾವು ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೋಬೇಕಾ ಅಂತ ಕೇಳೋರು ನಾವೇ ಎಲೆಕ್ಷನ್ ದಿವಸ ಮತದಾರರು ಕ್ಯೂನಲ್ಲಿ ನಿಂತ್ಕೊಂಡು ವೋಟ್ ಹಾಕಬೇಕು ಅಂತ, ಇದು ಸರಿಯಿಲ್ಲ ಅಂತ ನಾನು ಪತ್ರ ಬರೆದಿದ್ದೆ. ನಾನು ಆ ಟಿಕೆಟ್ ಕೊಡಬೇಕು ಅಂತ ಕೇಳ್ಕೊಳ್ಳೋ ರೀತಿ ಇದೆಯಲ್ಲ, ಅದು ಟೋಟಲಿ ಆ ಒಂದು ಧೋರಣೆಗೆ ನನ್ನ ಮನಸ್ಸು ಒಪ್ಪಲಿಲ್ಲ. ಅದಕ್ಕೋಸ್ಕರ ನಾನು ಪತ್ರ ಬರೆದಿದ್ದೆ. ನಾನು ಟಿಕೆಟ್ ತೊಗೊಳ್ಳಲ್ಲ ಅಂದಿದ್ದೆ, ತೊಗೊಂಡಿಲ್ಲ. ಆ್ಯಂಡ್ ಯಾರು ತೊಗೊಳಕ್ಕೂ ಕೂಡ ನನ್ನ ಹೆಸರಿನಲ್ಲಿ ತೊಗೊಳಕ್ಕೂ ನನ್ನ ವಿರೋಧ ಇದೆ ಅಂತ